ಶ್ರೀ ಪಿ ನಿತ್ಯಾನಂದರಾವ್ ಅವರು ಮಣಿಕೃಷ್ಣ ಸ್ವಾಮಿ ಅಕಾಡೆಮಿಯ ಪ್ರತಿನಿಧಿಯಾಗಿ ಕುಳಿತಿದ್ದಾರೆ. ಶ್ರೀಮತಿ ಉಮಾಶಂಕರಿಯವರು ಸರಿಗಮ ಭಾರತಿ ಮಕ್ಕಳ ಇದರ ಪ್ರತಿನಿಧಿಯಾಗಿ ಕುಳಿತಿದ್ದಾರೆ. ರಾಗಧನ ಸಂಸ್ಥೆಯ ಖಜಾಂಚಿಯಾದಂತಹ ಪ್ರೊಫೆಸರ್ ಕೆ ಸದಾಶಿವರಾವ್ ಅವರು ರಾಗಧನವನ್ನು ಪ್ರತಿನಿಧಿಸ್ತಾ ಇದ್ದಾರೆ. ಹಾಗೂ ಈ ಎಲ್ಲ ಕಾರ್ಯಕ್ರಮದ ಆಯೋಜಕರಾಗಿ ಶ್ರೀ ವಿಭೂರಾವ್ ಇದನ್ನು ನಿರ್ವಹಿಸ್ತಾ ಇದ್ದಾರೆ. ಅವರು ಈ ಸಭೆಯಲ್ಲಿ ನಮ್ಮ ಜೊತೆಗೆ ಕುಳಿತಿದ್ದಾರೆ. ನಮ್ಮೆಲ್ಲರ ಪರವಾಗಿ ನಿಮಗೆ ಹೃತ್ಪೂರ್ವಕವಾದಂತಹ ನಮಸ್ಕಾರಗಳನ್ನು ಹೇಳ್ತಾ, ಉಡುಪಿಯಲ್ಲಿ ನಾವು ಮಾಡ್ತಾ ಇರುವಂತಹ ಈ ಕೆಲಸದ ಬಗ್ಗೆ ಒಂದೆರಡು ಮಾತು. ಈ ಹೆಸರೇ ಊರ್ತುಕಾಡು ವೆಂಕಟ ಕವಿ ಆರಾಧನಾ ಅಂತ ಹೆಸರು. ಈ ಹೆಸರೇ ಹೊಸ್ತು ನಮ್ಮ ಊರಿಗೆ. ಡ್ಯಾನ್ಸರ್ಸ್ಗಳಿಗೆಲ್ಲ ಗೊತ್ತಿದೆ ಊರ್ತುಕಾಡು ಅಂದ್ರೆ ಯಾರು. ಸಂಗೀತದವರು ಊರ್ತುಕಾಡು ವೆಂಕಟ ಕವಿಯನ್ನು ಪರಿಚಯಿಸಿದ್ದು ಸ್ವಲ್ಪ ಅಷ್ಟಕಷ್ಟೇ. ಊರ್ತುಕಾಡು ವೆಂಕಟ ಕವಿ ಅನ್ನುವರು 1700ರಿಂದ 1767ರವರೆಗೆ ತಂಜಾವೂರಿನ ಪಕ್ಕದ ಪಾಪನಾಶಂ ತಾಲೂಕಿನ ಪಕ್ಕದಲ್ಲಿರುವಂತಹ ಊರ್ತುಕಾಡು ಅಂತೇಳುವಂತಹ ಸ್ಥಳದಲ್ಲಿದ್ದರು. ಒಂದು ಅವಧೂತ ಮನುಷ್ಯ, ಕೃಷ್ಣ ಪ್ರೇಮಿ. ಸಣ್ಣದಲ್ಲಿದ್ದು ಈ ಒಂದು ಕೃಷ್ಣನ ಧ್ಯಾನದಲ್ಲೇ ಇದ್ದು ತನಗೆ ಯಾವುದು ಬೇಡ ಅಂತ ಎಲ್ಲ ತ್ಯಾಗ ಮಾಡಿ ಸಂಗೀತ ಕಲಿಯಬೇಕು ಅಂತೇಳಿ ಆಸೆ ಪಟ್ಟು ಸಂಗೀತ ಕಲಿಯಲಿಕ್ಕೆ ಆಗದೆ ಕಡೆ ಅಮ್ಮನ ನಿರ್ದೇಶನದಲ್ಲಿ ತುಳಸಿ ಕಟ್ಟೆ ಎದುರಿನಲ್ಲಿ ಕುಳಿತು ಸುಮ್ಮನೆ ಹಾಡ್ತಾ ಕೂತು. ಅದೇ ಸಂಗೀತವಾಯಿತು. ಅದರಿಂದ ಬಂದದ್ದೇ ಸಂಗೀತ. ಇದು ಸಂಗೀತದಲ್ಲಿ ತ್ರಿಮೂರ್ತಿಗಳು ಅಂತ ಹೇಳುವಂತಹ 3 ಹೆಸರುಗಳಿವೆ. ತ್ಯಾಗರಾಜ, ದೀಕ್ಷಿತ, ಶ್ಯಾಮಶಾಸ್ತ್ರಿ ಅಂತ ಹೇಳುವಂತಹ ಹೆಸರಿದೆ. ಇವರ ಕಾಲಕ್ಕಿಂತ ಹಿಂದೆ ಇದ್ದಂತ ಈ ಮನುಷ್ಯ ಕರ್ನಾಟಕ ಸಂಗೀತದ ಬುನಾದಿಯನ್ನು ಗಟ್ಟಿಮುಟ್ಟಾಗಿ ಆಗಲೇ ಮಾಡಿದ್ದಾರೆ. ಯಾಕೋ ಏನೋ ನಾವು ಇದನ್ನು ಮರೆತಿದ್ದೇವೆ. ಇದನ್ನು ದೇಶದ ಎಲ್ಲೆಡೆ ಹಾಗೂ ಅಂತಾರಾಷ್ಟ್ರೀಯ ನೆಲೆಯಲ್ಲಿ ಪ್ರಚುರಗೊಳಿಸಬೇಕು, ಸಾವಿರಾರು ಜನರಿಗೆ ವಿಷಯವನ್ನು ತಿಳಿಸಬೇಕು ಅಂತ ಹೇಳ್ಕೊಂಡು ಹಲವಾರು ಜನ ಪ್ರಯತ್ನ ಪಟ್ಟದ್ದಿದೆ. ಆದರೆ ಸಂಗೀತ ಸಾಮ್ರಾಟ್ ಚಿತ್ರವೀಣ ಎನ್ ರವಿಕಿರಣ್ ಅಂತ ಹೇಳುವ ಒಬ್ಬ ಮಹಾ ವಿದ್ವಾಂಸ ಚೆನ್ನೈಯವರು, ಅವರು ಇದರ ಈ ಕೈಂಕರ್ಯವನ್ನು ಬಹಳ ಗಟ್ಟಿಮುಟ್ಟಾಗಿ ತೆಗೆದುಕೊಂಡರು. ಊರ್ತುಕಾಡು ವೆಂಕಟ ಕವಿಯವರ ಕೃತಿ ರತ್ನಗಳನ್ನು ಅಭ್ಯಸಿಸಿದಂಥವರನ್ನು ಸಂಪರ್ಕಿಸಿ, ಸಂದರ್ಶಿಸಿ, ಪಾಠ ಕಲಿತು ಅದನ್ನು ವರ್ಣಮೆಟ್ಟುಗಳನ್ನು ಹಾಕಿ ಪುಸ್ತಕ ಪ್ರಕಟಿಸಿ ವೆಬ್ಸೈಟ್ ನಲ್ಲಿಯೂ ಕೂಡ ಅದು ಸಿಗುವ ಹಾಗೆ, ಆನ್ಲೈನ್ ನಲ್ಲಿ ಎಲ್ಲಾ ಕೃತಿಗಳು ಸಿಗುವ ಹಾಗೆ ಅವರ ಶಿಷ್ಯರ ಮೂಲಕ ಮಾಡಿಸಿ ಇವತ್ತು ಲೋಕೋತ್ತರವಾದಂತಹ ಒಂದು ಕೆಲಸ ಮಾಡಿದ್ದಾರೆ. ಚಿತ್ರವೀಣ ಎನ್ ರವಿಕಿರಣ್. ಈ ಚಿತ್ರವೀಣ ಎನ್ ರವಿಕಿರಣ್ ಅವರು, ಸುಮ್ಮನೆ ಒಂದು ಹೇಳ್ತೇನೆ, 2.5 ವರ್ಷ ಇದ್ದ ಮಗು ಮ್ಯೂಸಿಕ್ ಅಕಾಡೆಮಿಯಲ್ಲಿ ಅವರ ತಂದೆ ಕರ್ಕೊಂಡು ಬಂದಾಗ ಮಹಾ ವಿದ್ವಾಂಸರ ಎದುರಿನಲ್ಲಿ 365 ರಾಗಗಳು, 320 ತಾಳಗಳನ್ನು ಏನು ಕಷ್ಟ ಇಲ್ಲದೆ ಅನಾಯಾಸವಾಗಿ ಪರಿಚಯ ಮಾಡಿಕೊಂಡು ಯುದ್ಧ ವಿದ್ವಾಂಸರನ್ನೆಲ್ಲ ದಂಗುಡಿಸಿದಂತ ಅತ್ಯಂತ ಪ್ರಾಡಿಜಿ ಅಂದ್ರೆ ಇವರು. ಸಂಗೀತ ಸಾಮ್ರಾಟ ಶ್ರೀ ಎನ್ ರವಿಕಿರಣ್ ಅವರಿಗೆ ನಮ್ಮೆಲ್ಲರಿಂದ ಗುರು ಕಾಣಿಕೆಯೊಂದಿಗೆ ಒಂದು ಗೌರವ ಸನ್ಮಾನವನ್ನು ಏರ್ಪಡಿಸಿಟ್ಟಿದ್ದೇವೆ. ಕೂಡ ಅದೊಂದು ಬಹಳ ಚಿಕ್ಕವಾದಂಥ 10-15 ಅರ್ಧ ಗಂಟೆ ಒಳಗೆ ಮುಗಿಸುವಂತಹ ಕಾರ್ಯಕ್ರಮ. ಇದಕ್ಕೆ ಜಾಸ್ತಿ ಇಲ್ಲ, ಭಾಷಣಗಳೆಲ್ಲ ಕಡಿಮೆ, ನಾವೇ ಮಾತಾಡ್ಬೋದು ಅಷ್ಟೇ. ಯಾಕಂದರೆ ಕೂತುಕೊಳ್ಳೋರು ಗೊತ್ತಿರೋರು ಯಾರಿಲ್ಲ, ಅದಕ್ಕೋಸ್ಕರ. ಆಮೇಲೆ ರವಿಕಿರಣ್ ಅವರ ಅದ್ಭುತವಾದಂಥ ಒಂದು ಕಚೇರಿ ಇದೆ, ಚಿತ್ರವೀಣ ಅಥವಾ ಕುಟುಂಬಾದ್ಯ ಕಚೇರಿ. 8-8:30 ಗಂಟೆವರೆಗೆ IOIC ಯಲ್ಲಿ ನಡೆಯಲಿಕ್ಕೆ